ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ದಿನ ಸಂಚಿಕೆ ಅಂದರೆ 26ನೇ ತಾರೀಕಿಂದು ಇಲ್ಲಿ ಭಾಗ್ಯವರು ಟ್ರಿಪ್ ಹೋಗ್ತಾ ಇರ್ತಾರೆ. ಅದು ವೆಹಿಕಲ್ಲು ಕೆಟ್ಟೋಗಿ ನಿಂತಿರುತ್ತೆ ಬಸ್ಸು. ಅವಾಗ ಇಲ್ಲಿ ಇಬ್ಬರು ಹುಡುಗರು ಹೋಗ್ತಾ ಇರ್ತಾರೆ. ಆ ಹುಡುಗರು ಹೋಗ್ತಿರ್ಬೇಕಾರೆ ಅಣ್ಣ ನೋಡೋಣ ಬಸ್ ಕೆಟ್ಟೋಗ್ಬಿಟ್ಟಿದೆ, ಪಾಪ ಅವರೆಲ್ಲ ರೋಡಲ್ಲಿ ನಿಂತಿದ್ದಾರೆ, ಅದನ್ನು ಸರಿ ಮಾಡೋಣ ಬಾರೋಣ ಅಂತ ಅವ್ರ ಅಣ್ಣಂಗೆ ಹೇಳ್ತಾನೆ. ಅವನೇನು ಹೇಳ್ತಾನೆ, ಬಾರೋ ನಮಗೆ ಯಾಕೆ, ಅವ್ರು ರೆಡಿ ಮಾಡ್ಕೋತಾರೆ ಬಾರೋ ಅಂತ ಅಂದ್ಬಿಟ್ಟು ಅವ್ರ ಅಣ್ಣ ಹೇಳ್ತಾನೆ. ಮತ್ತು ಆ ಹುಡುಗ ಹೇಳುತ್ತೆ, ಇಲ್ಲ ಅಣ್ಣ ಅವ್ರು ನೋಡೋರು ನಮ್ಮ ಫ್ಯಾಮಿಲಿಯವರೇ ನೆನಪಾಯ್ತಾರೆ, ಬಾರೋಣ ಹೆಲ್ಪ್ ಮಾಡೋಣ ಬಾರೋಣ ಅಂತ ಬಲವಂತ ಮಾಡಿ ಅವ್ರು ಕರ್ಕೊಂಡು ಹೋಗ್ತಾರೆ. ಅವರಿಬ್ಬರು ಶ್ರೀಗಂಧದ ಗುಡಿ ಧಾರಾವಾಹಿ ಬರುತ್ತಲ್ಲ, ಅವರಿಬ್ಬರು ಅದರಲ್ಲಿ ಪಾತ್ರ ಮಾಡಿರೋರು ಧಾರಾವಾಹಿಲಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಬಂದಿದ ತಕ್ಷಣ ಈ ಗಾಡಿ ರಿಪೇರಿ ಆಗಿರೋದು ನೋಡ್ಬಿಟ್ಟು ಯಾಕೆ ಏನಾಯಿತು ಅಂತ ಅಂದ್ಬಿಟ್ಟು ಕೇಳ್ತಾನೆ ದೊಡ್ಡವನ ಅಣ್ಣ. ಅವಾಗ ಇಲ್ಲ ಏನೋ ಗಾಡಿ ನಿಂತೋಗಿದೆ ಅಂದಾಗ, ಅಣ್ಣ ನಮ್ಮಣ್ಣ ದೊಡ್ಡ ಮೆಕ್ಯಾನಿಕ್ಕು, ಅವನಿವಾಗ ನೋಡ್ತಾನೆ ಸರಿ ಮಾಡ್ತಾನೆ ಅಂತ ತಮ್ಮ ಹೇಳ್ತಾನೆ. ಅವಾಗ ಅವ್ರ ಅಣ್ಣ ಇಲ್ದಿದ್ದೆಲ್ಲ ಓವರ್ ಬಿಲ್ಡಪ್ ತಗೋಬೇಡ ಸುಮ್ಮನಿರು ಅಂದಾಗ, ಇಲ್ಲ ಅಣ್ಣ ನೀನು ಸರಿ ಮಾಡೋಗೋಣ ಅಂದಾಗ ಸರಿ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಎಲ್ಲ ಚೆಕ್ ಮಾಡ್ತಾನೆ. ಮತ್ತು ಒಳಗಡೆ ಹೋಗಿ ಏನಾಗಿದೆ ಅಂತೆಲ್ಲ ನೋಡ್ತಾನೆ. ನೋಡ್ಬಿಟ್ಟು ಬಂದ್ಬಿಟ್ಟು ಏನಿಲ್ಲ, ಒಂದೇ ಒಂದು ಫ್ಯೂಸ್ದು ವೈರ್ ಲೂಸ್ ಆಗಿತ್ತು, ಅದು ಸರಿ ಮಾಡಿದ್ದೀನಿ, ಇವಾಗ ಅಲ್ಲಿ ಮುಂದೆಗಡೆ ನನ್ನ ಫ್ರೆಂಡ್ ಒಬ್ಬರು ಮೆಕ್ಯಾನಿಕ್ ಶಾಪ್ ಐತೆ, ಅಲ್ಲೋಗಿ ಸರಿ ಮಾಡಿಸ್ಕೊಳ್ಳಿ, ನಾನು ಅವ್ನಿಗೆ ಫೋನ್ ಮಾಡಿ ಹೇಳ್ತೀನಿ, ಇವಾಗ ಹೋಗ್ಬೋದು ನೀವು ಅಂತ ಅಂದ್ಬಿಟ್ಟು ಅಂದಾಗ ಸರಿ ಆಯಿತು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಇವನ ತಮ್ಮ ಏನಂತಾನೆ, ಭಾಗ್ಯ ಮತ್ತು ಆದಿನ ಜೋಡಿ ನೋಡ್ಬಿಟ್ಟು, ಅಕ್ಕ ನಿಮ್ಮಿಬ್ಬರು ಜೋಡಿ ತುಂಬ ಸೂಪರಾಗಿದೆ ಅಂತ ಹೇಳ್ತಾನೆ. ಅವಾಗ ಭಾಗ್ಯ ಅಯ್ಯೋ, ಅವಾಗ ಸುಮಾರು ಖುಷಿ ಆಗ್ಬಿಟ್ಟಿತ್ತು ಹಂಗೆ ಅಂದಿದ ತಕ್ಷಣ ಹಾಂ ಅಂತಾರೆ. ಆಮೇಲೆ ತನ್ನ ಮೈಗೂ ಕೂಡ ಖುಷಿ ಆಗುತ್ತೆ. ಅವಾಗ ಭಾಗ್ಯ ಅಯ್ಯೋ ನಾವಿಬ್ಬರು ಆ ಥರ ಗಂಡ ಹೆಂಡ್ತಿ ಅಲ್ಲಪ್ಪ, ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸು ಅಂತಂದಾಗ, ಅಯ್ಯೋ ಹೌದಾಕ ಸಾರಿ ನಂಗೆ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಹೇಳ್ತಾನೆ. ಪರವಾಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು, ನೀವು ಗಾಡಿ ರಿಪೇರಿ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಪ್ಪ ಅಂತ ಭಾಗ್ಯ ಹೇಳ್ತಾಳೆ. ಪರವಾಗಿಲ್ಲ ಬಿಡಿ ಅಕ್ಕ, ನಿಮ್ಮನ್ನು ನೋಡಿದಾಗ ನಮ್ಮ ಮನೆ ಫ್ಯಾಮಿಲಿನೇ ನೆನಪಾಯಿತು ನಮಗೆ ಅಂತ ಅವನು ಹುಡುಗ ಹೇಳ್ತೈತೆ. ಅವಾಗ ಹೌದಾ ನಿಮ್ಮ ಮನೇಲಿ ಇಷ್ಟೊಂದು ಜನ ಇದ್ದೀರಾ ಅಂತ ಭಾಗ್ಯ ಕೇಳ್ತಾಳೆ. ಅವಾಗ ಮಗು ಕಣ್ಣಲ್ಲಿ ನೀರು ಹಾಕ್ಕೊಂಡು ಆಮೇಲೆ ಯಾಕಪ್ಪ ನಾನು ಕೇಳಿದ್ದೇನೆ ಬೇಜಾರಾಯ್ತಾ ನಿನಗೆ ಅಂತ ಭಾಗ್ಯ ಹೇಳ್ತಾಳೆ. ಇಲ್ಲ ಅಕ್ಕ ನಮ್ಮ ಮನೇಲಿ ಇಷ್ಟೊಂದು ಜನ ಇಲ್ಲ ಅಕ್ಕ, ಆದರೆ ನಾವು ಅಣ್ಣ ತಮ್ಮದಿರು 4 ಜನ ಇದ್ದೀವಿ ಅಷ್ಟೇ. ನಾವು 4 ಜನನೇ ಇಲ್ಲ, ನಮ್ಗೆ ಅಮ್ಮ ಇಲ್ಲ, ಆದರೆ ಒಬ್ಬ ಅಪ್ಪ ಇದ್ದಾರೆ, ಇದ್ದರೂ ಇಲ್ದಂಗೆ ಅವ್ರು ಏನು ನಮಗೆ ಸಹಾಯ ಮಾಡಲ್ಲ, ನಾವು 4 ಜನ ಎಲ್ಲನೂ ಅಂತ ಅಂದ್ಬಿಟ್ಟು ಹೇಳ್ತೈತೆ ಆ ಹುಡುಗ. ಅವಾಗ ಭಾಗ್ಯಂಗೆ ತುಂಬ ಬೇಜಾರಾಗುತ್ತೆ. ಬೇಜಾರು ಮಾಡ್ಕೊಬೇಡಪ್ಪ, ನಾವೆಲ್ಲ ನಿಮ್ಮ ಫ್ಯಾಮಿಲಿ ಇದ್ದಂಗೆ ನಿಮ್ಮ ಕುಟುಂಬದವ್ರು ಅಂತಲೇ ತಿಳ್ಕೊಳ್ಳಪ್ಪ ಅಂದಾಗ ಸರಿ ಅಕ್ಕ ಆಯ್ತಕ್ಕ ಅಂತ ಅಂದ್ಬಿಟ್ಟು ಹೊರಡಕ್ಕೆ ರೆಡಿ ಆಯ್ತಾರೆ. ಅವಾಗ ಆದಿ ಬಂದು ತುಂಬ ಥ್ಯಾಂಕ್ಸ್ ಬ್ರದರ್ ಅಂತ ಅಂದ್ಬಿಟ್ಟು ಕೈ ಕೊಡೋಕೆ ಹೋಗ್ತಾನೆ ಅಣ್ಣಂಗೆ, ಆ ಹುಡುಗವ್ರ ಅಣ್ಣಂಗೆ. ಅವನು ಸರ್ ಕೈಯೆಲ್ಲ ಆಯಿಲ್ ಆಗಿದೆ ಸರ್ ಅಂತ. ಪರವಾಗಿಲ್ಲ ಪಾಪ ಕೆಲಸ ಮಾಡಿತ್ತಾನೆ, ಅದು ಕೆಲಸ ಮಾಡುವಾಗ ಅವೆಲ್ಲ ನಾವು ಮೈಂಡ್ಗೆ ಹಾಕೋಬಾರ್ದು ಅಂತ ಅಂದ್ಬಿಟ್ಟು ಆದಿ ಹುಡುಗಂಗೆ ಕೈ ಕೊಟ್ಬಿಟ್ಟು ಹ್ಯಾಂಡ್ ಶೇಕ್ ಹೇಳ್ತಾನೆ. ಅವಾಗ ಸ್ವಲ್ಪ ದುಡ್ಡು ಕೊಡೋಕೆ ಹೋಗ್ತಾನೆ ಆದಿ. ಅವಾಗ ಹುಡುಗ ತೊಗೊಳ್ಳಲ್ಲ, ಬೇಡ ಸರ್ ನಾನು ಇದನ್ನು ನಮ್ಮ ಕುಟುಂಬದವರು ಅಂತ ಮಾಡಿರೋದು, ಬೇಡ ನನಗೆ ಅಂತ ಅಂದ್ಬಿಟ್ಟು ಅಂತಾನೆ. ಅವಾಗ ಆ ಹುಡುಗನ ತಮ್ಮನೂ ಅದೇ ಹೇಳ್ತಾನೆ, ಮಹಿ ಇಲ್ಲ ನೀವು ನಮ್ಮ ಕುಟುಂಬದವ್ರು ಅಂದಮೇಲೆ ನಮ್ಗೆ ಯಾಕೆ ದುಡ್ಡು ಕೊಡ್ತೀರಾ, ಏನಿಲ್ಲ ನನಗೆ ಆ ಥರ ಎಲ್ಲ ಬೇಡ, ದುಡ್ಡು ಇಸ್ಕೊಳ್ಳಲ್ಲ ನಾವು ಅಂತ ಮಹಿನೂ ಹೇಳ್ತಾನೆ. ಅವಾಗ ಆದಿ ಇದು ಕಾಮತ್ ವೆಂಚರ್ಸ್ ಅಂತ ಇದೆಯಲ್ಲ, ಅದ್ರ ಪ್ರೊಪ್ರೈಟರ್ ಓನರ್ಗಳೇ ನಾವು, ನಿಮ್ಗೆ ಏನಾರು ಸಹಾಯ ಬೇಕಾದ್ರೆ ಬಂದು ಕೇಳ್ಬೋದು ಅಂತ ಅಂದ್ಬಿಟ್ಟು ಕಾರ್ಡ್ ಕೊಡ್ತಾನೆ. ಅವಾಗ ತಮ್ಮಂಗೆ ಕಾರ್ಡ್ ಕೊಟ್ಟಿದ ತಕ್ಷಣ ಖುಷಿ ಆಗುತ್ತೆ. ತುಂಬ ಥ್ಯಾಂಕ್ಸ್ ಸರ್ ಅಂದಾಗ ಪರವಾಗಿಲ್ಲಪ್ಪ ನಾವಿನ್ನು ಹೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊಡ್ತಾರೆ. ಆಮೇಲೆ ಕುಸುಮರು ಅಲ್ಲಪ್ಪ ನೀವೆಲ್ಲ ನಮ್ಮ ಕುಟುಂಬದವರು ಅಂತ ಅಂದ್ರಲ್ವಾ, ಅದೇ ನಮಗೆ ಖುಷಿ ಆಯಿತು ಅಂತ ಕುಸುಮ ಹೇಳ್ತಾರೆ. ಆಯಿತು ಅಮ್ಮ ಅಂತ ಅಂದ್ಬಿಟ್ಟು ಆ ಹುಡುಗರು ಹೊರಡ್ಬೇಕಾರೆ ಸರಿ ಬಸ್ ರೆಡಿ ಆಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಅವ್ರ ಅಣ್ಣ ಮೆಕ್ಯಾನಿಕ್ ಹೇಳ್ತಾನಲ್ಲ, ಅವ್ನು ಬಸ್ ಡ್ರೈವರ್ಗೆ ಹೇಳ್ತಾನೆ, ಅಣ್ಣ ಮುಂದೆ ಹೋಗ್ಬಿಟ್ಟು ನಮ್ಮ ಹುಡುಗಂಗೆ ನಾನು ಫೋನ್ ಮಾಡ್ತೀನಿ, ಬಸ್ಸಲ್ಲಿ ಸರಿ ಮಾಡಿಸ್ಕೊಂಡು ಹೋಗ್ರಿ ನೀವು ಅಂತ ಹೇಳ್ಬಿಟ್ಟು ಅಂದಾಗ ಸರಿ ಆಯಿತು ಬಸ್ ಅಂತ ಹೇಳ್ಬಿಟ್ಟು ಡ್ರೈವರು ಹೋಗಿ ಗಾಡಿ ರೆಡಿ ಮಾಡಿಸ್ಕೊಳ್ತಾನೆ. ಗಾಡಿ ಸ್ಟಾರ್ಟ್ ಮಾಡೋಕೆ ಹೋಗ್ತಾರೆ. ಶ್ರೇಷ್ಠ ಮೊದಲೇ ಇವೆಲ್ಲ ನೋಡ್ಕೊಬರ್ಬೇಕಲ್ವ ಅಂದಾಗ, ಮೇಡಮ್ ಮನುಷ್ಯ ಈಗ ಈ ಕಾಲದಲ್ಲಿ ಕರೆಕ್ಟಾಗಿರೋಲ್ಲ, ಇನ್ನು ಗಾಡಿಗಳು ಕರೆಕ್ಟಾಗಿರ್ತಾವ, ನಾನು ನೋಡ್ಕೊಂಡೆ ಬಂದಿರೋದು ಅಂತ ಆ ಬಸ್ ಓಡಿಸ್ತಾರಲ್ಲ ಅವರು ಚಾಲಕರು ಶ್ರೇಷ್ಠಂಗೆ ಹೇಳ್ತಾರೆ. ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಆಯ್ತಾಳೆ. ಸರಿ ಅಂದ್ಬಿಟ್ಟು ಪೂಜಾ ಕಿಶನ್ ಕೂಡ ಅಲ್ಲೇ ಕೂತಿರ್ತಾರೆ. ಸರಿ ಬಸ್ ಹೋಗಿ ಸರಿ ಮಾಡಿಸಿರೋದ್ರಿಂದ ಚಾಲಕರು ಹೋಗಿ ಬಸ್ಸು ಸ್ಟಾರ್ಟ್ ಮಾಡ್ತಾರೆ. ಅವಾಗ ಬಸ್ ಸ್ಟಾರ್ಟ್ ಆಗಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಓಡ್ತಾರೆ. ಕುಸುಮರು 1 ನಿಮಿಷ ಇರಪ್ಪ ಅಂದ್ಬಿಟ್ಟು ಓಡಿ ಬಂದು ಈ ಮಕ್ಕಳು ನಿಲ್ಲಿಸಿ ಬನ್ನಿ ಅಂತ ಹೇಳ್ಬಿಟ್ಟು ಅದೇ ಅಣ್ಣ ತಮ್ಮ ಬಸ್ ರೆಡಿ ಮಾಡಿರ್ತಾರಲ್ಲ ಅವ್ರನ್ನ ಕುಸುಮರು ಸ್ವಲ್ಪ ದುಡ್ಡನ್ನ ಹುಡುಗನ ಕೈ ಕೊಡ್ತಾರೆ. ಯಾಕಮ್ಮ ಇದು ಅಂದಾಗ ಪರವಾಗಿಲ್ಲಪ್ಪ ಅವರಿಬ್ಬರು ಜೋಡಿ ಮುದ್ದಾಗೈತೆ ಅಂದಲ್ಲ, ನನಗೆ ತುಂಬಾ ಖುಷಿ ಆಯಿತು ತಗೋ ಅಂದಾಗ, ಅಮ್ಮ ನೀವ್ಯಾರು ಅಂತ ಮಹಿ ಕೇಳ್ತಾನೆ. ಅವಾಗ ನಾನು ಆ ಹುಡುಗಿ ಇದ್ದಾಳಲ್ಲ ಅವ್ರ ಅತ್ತೆ, ನಾನು ಅಂದರೆ ಅವಳ ಗಂಡನ ಅಮ್ಮ ಅಂದಾಗ, ಗಂಡನ ಅಮ್ಮನಾ ಅಂತ ಅವರಿಬ್ರಿಗೂ ಒಂಥರ ಮೈಂಡ್ಗೆ ಏನೋ ಒಂಥರ ಇದೇನಪ್ಪ ಗಂಡನ ಅಮ್ಮ ಅತ್ತೆಯಾಗಿ ಇವರಿಬ್ಬರು ಜೋಡಿ ಚೆನ್ನಾಗೈತೆ ಅಂತಾರಲ್ಲ ಅಂತ ಇವರೇ ಕನ್ಫ್ಯೂಸ್ ಆಗಿಬಿಡ್ತಾರೆ ಅಣ್ಣ ತಮ್ಮ ಇಬ್ಬರೂ. ಸರಿ ಅಂದ್ಬಿಟ್ಟು ಅವ್ರ ಅಮ್ಮ ಕೊಟ್ಟಿದ್ದು ಕುಸುಮಾರ್ ಕೊಟ್ಟಿದ್ದು ದುಡ್ಡನ್ನ ಇಬ್ಬರು ಹಂಚ್ಕೊತಾರೆ ಅಣ್ಣ ತಮ್ಮ, ಇದು ನಿನಗೆ ಇದು ನನಗೆ ಅಂತ ಹಂಚ್ಕೊಂಡು ಹೊಡ್ತಾರೆ. ಅಣ್ಣ ನನಗಿನ್ನೂ ಗೊತ್ತಾಗಲಿಲ್ಲ, ಆ ಅಕ್ಕವ್ರ ಅತ್ತೆ ಅಂದರೆ ಆ ಅಕ್ಕವ್ರ ಗಂಡವ್ರ ಅಮ್ಮ ಅಂತೆ, ಇವ್ರು ಯಾಕೆ ಇವರಿಬ್ಬರು ಜೋಡಿ ಚೆನ್ನಾಗೈತೆ ಅಂದರು ಅಂತಂದಾಗ ಅವಾಗ ಇವನು ಅಣ್ಣನೂ ಹಾಗೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಕಣೋ, ಪರವಾಗಿಲ್ಲ ಬಾ ಓಡೋಣ ಅಂತ ಅಲ್ಲಿಂದ ಹೊಡ್ತಾರೆ. ಸರಿ ಬಸ್ಸಲ್ಲಿ ಕೂತ್ಕೊಂಡು ಬರ್ತಿರ್ಬೇಕಾರೆ
ಎಲ್ಲ ಅವ್ರವ್ರ ಪಾಡಿಗೆ ಕೂತಿರ್ತಾರೆ. ಶ್ರೇಷ್ಠ ಮತ್ತು ತಾಂಡವ ಒಂದು ಸೀಟಲ್ಲಿ ಕೂತಿರ್ತಾರೆ. ಭಾಗ್ಯ ಕುಸುಮರು ಕೂತಿರ್ತಾರೆ. ಗುಂಡ ಮತ್ತು ತನ್ವಿ ಕೂತಿರ್ತಾರೆ. ಪೂಜಾ ಕಿಶನ್ನು ಮತ್ತು ಆದಿ ಒಬ್ಬರೇ ಕೂತಿರ್ತಾರೆ. ಸರಿ ಅಂದ್ಬಿಟ್ಟು ತನ್ಮಯ ಏನು ಹೇಳ್ತಾನೆ, ನಾವೇನು ಈ ಟ್ರಿಪ್ಪಿಗೆ ಬಂದಿದ್ವಾ ಸುಮ್ಮನೆ ಹೋಗೋಕ್ಕೆ ಬಂದಿದ್ದೀವ ಬಸ್ಸಲ್ಲಿ, ಹಾಡಾಕಿ ಅಂಕಲ್, ನಾವೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಖುಷಿಯಾಗಿ ಹೋಗಬೇಕು ಅಂತ ಹೇಳ್ಬಿಟ್ಟು ಅಂದಿದ ತಕ್ಷಣ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಖುಷಿಯಾಗಿ ಡ್ಯಾನ್ಸ್ ಆಡ್ತಿರ್ತಾರೆ. ಇವಳು ಶ್ರೇಷ್ಠ ಹುಡ್ಕೊಂತಿರ್ತಾಳೆ ಅಲ್ಲಿ. ಈ ಹುಡುಗರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಆಡ್ತಿರೋದು ನೋಡಿ ಹುಡ್ಕೊತಿರ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಕುಸುಮರಲ್ಲಿ ಒಂದು ಕನಸು ಕಾಣ್ತಾರೆ. ಆದಿ ಮತ್ತು ಭಾಗ್ಯ ಇಬ್ಬರು ಜೊತೆಲಿ ಒಂದು ಹಾಡು ಅಂದರೆ ರಥಸಪ್ತಮಿ ಫಿಲಮ್ದು ಒಂದು ಸಾಂಗ್ ತುಂಬ ಚೆನ್ನಾಗಿದೆ. ಜೊತೆಯಾಗಿ ಹಿತವಾಗಿ ಸಾಂಗ್ ಇದೆಯಲ್ಲ, ಆ ಹಾಡನ್ನ ಕುಸುಮವರು ಆದಿ ಮತ್ತು ಭಾಗ್ಯ ಅವರು ಆ ಪಾತ್ರದಲ್ಲಿರೋ ಥರ ಕನಸು ಕಾಣ್ತಾರೆ. ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಡ್ರೈವರ್ ಏನು ಮಾಡ್ತಾರೆ, ಸಡನ್ನಾಗಿ ಬ್ರೇಕ್ ಹಾಕ್ಬಿಡ್ತಾರೆ. ಸಡನ್ನಾಗಿ ಬ್ರೇಕ್ ಆಗಿದ ತಕ್ಷಣ ಕುಸುಮವ್ರು, ನೋಡ್ಕೊಂಡಲ್ವ ನೀನು ಬ್ರೇಕ್ ಹಾಕೋದು, ನಾನು ಇಲ್ಲಿ ಕನ್ಸು ಕಾಣ್ತಿದ್ದೆ, ನನ್ನ ಕನಸೆಲ್ಲ ಮರ್ತೋಯ್ತು ಹೋಗು ಅಂತ ಅಂದ್ಬಿಟ್ಟು ಕುಸುಮವ್ರು ಬೈಕೊಂಡು ಡ್ರೈವರ್ ಬೈತಾರೆ. ಅಮ್ಮ ನಾನಲ್ಲಮ್ಮ, ಯಾರೋ ಒಂದು ಹೆಂಗಸರು ಅಡ್ಡ ನಿಂತರು, ಅವ್ರು ಈ ಕಡೆನೇ ಬಸ್ ಕಡೆನೇ ಬರ್ತಾ ಇರ್ತಾರೆ, ಅದರಿಂದ ಅಡ್ಡ ಹಾಕಿದ್ದು ಅಂದಾಗ ಬಸ್ ಬರ್ತಾ ಇದ್ದಾಳ, ಯಾರಪ್ಪ ಅವಳು ಅಂತ ಕುಸುಮವರೆಲ್ಲ ಶಾಕಾಗಿ ನೋಡ್ತಾರೆ. ಬಸ್ ಹತ್ತಿದ ತಕ್ಷಣ ನೋಡಿದ್ರೆ ಸೌಂದರ್ಯ ಇರ್ತಾರೆ. ಅವಾಗ ಭಾಗ್ಯ ಮತ್ತು ಕುಸುಮವ್ರಿಗೆ ಶಾಕ್ ಆಗುತ್ತೆ. ಇವಳು ಯಾಕೆ ಬಂದ್ಲಿಲ್ಲಿ, ನಾನೇನೋ ಒಳ್ಳೇದಾಗತ್ತೆ ಅಂತ ನಾನು ಅನ್ಕೊಂತಿದ್ರೆ ಇಲ್ಲಿ ಈ ಟ್ರಿಪ್ನ ಹಾಳು ಮಾಡೋಕ್ಕೆ ಇವರಿಬ್ಬರಲ್ಲ, ತಾಂಡ ಶ್ರೇಷ್ಠ ಬೇರೆ ಇಬ್ಬರು ಅವರೇ, ಅದ್ರ ಜೊತೆಗೆ ಇವಳೊಬ್ಳು ಬೇರೆ ಬಂದು ಸೇರ್ಕೊಂಡ್ಳು, ನಾನು ಕನಸೆಲ್ಲ ನನ್ಸೇ ಆಗಿ ಉಳ್ಕೊಂತದ್ದು ಏನಪ್ಪ ಅಂತ ಕುಸುಮರ ಅಂತಿರ್ತಾರೆ. ಅವಾಗ ಸೌಂದರ್ಯ, ಅದೇವ್ರೆ ನೀವು ಹೊಟ್ಟಿರೋ ಊರಿದೆಯಲ್ಲ ಅದು ನಮ್ಮೂರೇನೆ, ಅದಕ್ಕೆ ನಿಮ್ಮ ಜೊತೆ ಹಂಗೆ ನಾನು ಜೊತೆ ಟ್ರಾವೆಲ್ ಮಾಡೋಣ ಅಂತ ಬಂದೆ ಅಂತ ಸೌಂದರ್ಯ ಹೇಳ್ತಾಳೆ. ಅವಾಗ ಕುಸುಮರು, ಓಹೋ ಇವಳು ಬಸ್ಸಿಗೆ ಬೇರೆ ಇವಳು ಊರಿಗೆ ಬೇರೆ ಬಸ್ಸೇ ಇರಲಿಲ್ಲ, ಇದಕ್ಕೆ ಬಂದ್ಬಿಟ್ಲು ಅಂತ ಮನ್ಸಲ್ಲಿ ಅನ್ಕೊಂತಿರ್ತಾರೆ. ಆಮೇಲೆ ಭಾಗ್ಯಂಗೂ ಶಾಕ್ ಇದೆ, ಇವಳು ಬಂದಿದ್ದಾಳಲ್ಲ ಅಂತ ಅಂದ್ಬಿಟ್ಟು, ಅದೇವ್ರೆ ನಾನು ನಿಮ್ಮ ಜೊತೆ ಬರ್ಬೋದಾ, ಟ್ರಾವೆಲ್ ಮಾಡ್ಬೋದಾ ಅಂತಾಳೆ. ಅದೇ ಏನು ಮಾತಾಡೋಕ್ಕಾಗಲ್ಲ, ಶಾಕಾಗಿ ಕೂತಿರ್ತಾರೆ. ನೀವೇನು ಮಾತಾಡಿಲ್ಲ ಅಂದರೆ ಬರ್ಬೋದು ಅಂತ ಅರ್ಥ ಅಲ್ವಾ ಅಂತ ಬಂದು ಸೀದಾ ಅದೇ ಪಕ್ಕನೇ ಕೂತ್ಕೊಬಿಡ್ತಾಳೆ ಅವಳು. ಅವಾಗ ಕುಸುಮವ್ರಿಗೆ ಎಷ್ಟು ಕೋಪ ಬರುತ್ತೆ. ನಾನೇನೋ ಕನ್ಸ್ಕೊಂಡಿದ್ದೆ, ಆ ಜಾಗದಲ್ಲಿ ನನ್ನ ಭಾಗ್ಯ ಹೋಗಿ ಕೂತ್ಕೋಬೇಕು ಅಂತ ಅನ್ಕೊತಿದ್ದೆ, ನೋಡಿದ್ರೆ ಇವಳು ಬಂದು ಕೂತ್ಕೊಂಡ್ಬಿಟ್ಲಲ್ಲ, ಇವಳು ಹೆಂಗನ ಮಾಡಿ ಅಲ್ಲಿ ಜಾಗದಿಂದ ಎಬ್ಬರಿಸ್ಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ತಾಂಡವ ಶ್ರೇಷ್ಠಂಗೆ, ಯಾರು ಶ್ರೇಷ್ಠ ಅದು ಅಂತ ತಾಂಡವ್ ಕೇಳ್ತಾನೆ. ಶ್ರೇಷ್ಠ, ನನಗೇನು ಗೊತ್ತು ಅಂದಾಗ, ನನ್ನ ಅನ್ಸಿಕೆ ಈ ಟ್ರಿಪ್ ಹಾಳು ಮಾಡ್ಬೇಕಾದ್ರೆ ನೀನೇ ಯಾರನ್ನಾರೋ ಇದ್ರ ಜೊತೆ ಕರೆಸಿರ್ತೀಯ, ನೀನು ನಂಬೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾನೆ. ಶ್ರೇಷ್ಠ, ತಾಂಡವ್ ಸುಮ್ಮನಿರ್ತೀಯ ನೀನು ಇವಾಗ, ಎಲ್ಲದರಲ್ಲೂ ನಾನೇ ಮಾಡಿರ್ತೀನಿ ಅಂತ ತಿಳ್ಕೊಬೇಡ, ಸುಮ್ಮನಿರೀಗ, ನನಗೆ ಕನ್ಫ್ಯೂಸ್ ಆಗ್ತಿದೆ ಯಾರು ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಈ ಕಡೆ ಪೂಜಾ ಮತ್ತು ಕಿಶನ್ಗೂ ಡೌಟ್ ಆಗುತ್ತೆ ಯಾರು ಅಂತ ಗೊತ್ತಿರಲ್ಲ. ಆಮೇಲೆ ಪೂಜೆ ಎದ್ದು ಬಂದು ಭಾಗ್ಯನ ಕೇಳ್ತಾಳೆ, ಅಕ್ಕ ಯಾರಿದು ಅಂತ ಅಂದ್ಬಿಟ್ಟು ಭಾಗ್ಯ, ಅದೇ ನಿಮ್ಮ ಭಾವ ಆದಿಯವ್ರ ಮೇಲೆ ನಕ್ಲೆಸಿನ ವಿಷಯದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಲಲ್ಲ ಅವಳೇ ಇವಳು ಅಂದಾಗ, ಹೌದಾ ಮತ್ತು ಇವಳಾಗಿ ಬಂದಿದ್ದಾಳೆ ಅಂದಾಗ ಭಾಗ್ಯ, ನನಗೂ ಗೊತ್ತಿಲ್ಲ ಪೂಜಾ, ನನಗೆ ಕನ್ಫ್ಯೂಷನ್ ಆಗ್ತಿದೆ ಯಾಕೆ ಬಂದಿದ್ದಾಳೆ ಅಂತ, ನನಗೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅಂತಾಳೆ. ಅವಾಗ ಪೂಜಾ ಹೋಗಿ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾಳೆ. ಅವಾಗ ಇವಳು ಮಾತಾಡ್ತಿರ್ತಾಳೆ ಸೌಂದರ್ಯ ಅದೇ ಜೊತೆಗೆಲ್ಲ. ಅವಾಗ ನಿಮ್ಗೆ ಇವಾಗ ಕುಸುಮರ್ಗೆ ಇವಳನ್ನ ಯಾರು ಕಳಿಸ್ಬೋದು, ಇವಳು ಹೆಂಗೆ ಬಂದ್ಲು, ಇವಳಿಗೆ ಹೆಂಗೆ ಗೊತ್ತು ನಾವು ಟ್ರಿಪ್ ಹೋಗ್ತಿರೋದು ಅಂತ ಕುಸುಮರ್ಗೆ ಡೌಟ್ ಆಗ್ತಾ ಇರುತ್ತೆ. ಆವಾಗ ಆದಿಗೆ, ಆದಿಯವರೇ ನಿಮ್ಗೆ ಇಷ್ಟೊತ್ಕೊಂಡು ಫೋನ್ ಬಂದಿರಬೇಕಲ್ಲ ಅಂದಾಗ, ಆಮೇಲೆ ಕುಸುಮವ್ರು ಕೇಳ್ತಾರೆ, ನಿನಗೆ ನಾವು ಹೋಗ್ತಾ ಇದ್ದೀವಿ ಅಂತ ಯಾರು ಹೇಳಿದ್ದು ಅಂದಾಗ, ಆದಿಯವ್ರು ಹೇಳಿದ್ದು ಅಂತ ಅಂದ್ಬಿಟ್ಟು ಸೌಂದರ್ಯ ಹೇಳ್ಬಿಡ್ತಾಳೆ. ಅವಾಗ ಕುಸುಮವ್ರು ಆದಿನ ಕೇಳ್ತಾರೆ, ಇಲ್ಲ ಅಂತ ಆದಿ ಸನ್ನೆ ಮಾಡ್ತಾರೆ. ಅವಾಗ ನಾನು ತಮಾಷೆಗೆ ಹೇಳಿದ್ದು, ಆದಿಯವ್ರು ಇಷ್ಟೊತ್ತು ನಿಮ್ಗೊಂದು ಫೋನ್ ಬಂದಿರಬೇಕಲ್ಲ ಅಂದಿದ ತಕ್ಷಣ ಆದಿಗೆ ಫೋನ್ ರಿಂಗ್ ಆಗುತ್ತೆ. ನೋಡಿ ಫೋನ್ ರಿಸೀವ್ ಮಾಡಿ ಅಂದಿದ ತಕ್ಷಣ ಫೋನ್ ರಿಸೀವ್ ಮಾಡ್ತಾನೆ. ಆದಿ ನೋಡಿದ್ರೆ ಆ ಕಡೆಯಿಂದ ಮೀನಾಕ್ಷಿ ಫೋನ್ ಮಾಡಿರ್ತಾಳೆ. ಅತ್ತೆ ಹೇಳಿ ಅಂತ ಆದಿ ಹೇಳ್ತಾನೆ. ಆದಿ ನಿನ್ನ ಜೊತೆ ಒಂದು ಹುಡುಗಿ ಬರ್ತಾ ಇದ್ದಾಳಲ್ವಾ ಅಂದಾಗ, ಅತ್ತೆ ಹೇಳಿ ಅಂದಾಗ, ಅವಳು ಸೌಂದರ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಲೇಡೀಸ್ ಕ್ಲಬ್ ಮೆಂಬರು, ಅವಳೂರು ಅಲ್ಲೇ ಇದೆ, ನಾನು ಹಿಂಗೆ ಮನೆ ಕ್ಲಬ್ಬಲ್ಲಿ ಮಾತಾಡಬೇಕಾದ್ರೆ ಈ ಥರ ನಮ್ಮ ಫ್ಯಾಮಿಲಿಯವ್ರು ಟ್ರಿಪ್ ಹೋಗ್ತಾ ಇದ್ದಾರೆ ಅಂತ ಹೇಳಿದೆ, ಅವಳು ಅಲ್ಲೇ ಹಳ್ಳಿಯವಳಲ್ವ, ಅಲ್ಲೇ ಆ ಊರವಳೆ ಅವಳನ್ನ ಸ್ವಲ್ಪ ದೂರ ತೊಗೊಂಡೋಗಿ ಅಲ್ಲಿ ಬಿಟ್ಬಿಡಿ ಅವಳನ್ನ, ಅವಳು ನಿಮ್ಮ ಜೊತೆನೇ ಬರ್ತಾಳೆ ಅಂತ ಮೀನಾಕ್ಷಿ ಹೇಳ್ತಾಳೆ. ನಿನಗೇನು ಬೇಜಾರೇನಪ್ಪ ಅವಳು ನಿಮ್ಮ ಜೊತೆ ಬಂದಿರೋದು ಅಂತ ಮೀನಾಕ್ಷಿ ಕೇಳಿದಾಗ ಆದಿ, ಅಯ್ಯೋ ಆ ಥರ ಎಲ್ಲ ಏನಿಲ್ಲ ಬಿಡಿ ಅತ್ತೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಸರಿ ಆಯ್ತಪ್ಪ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಕುಸುಮರ್ಗೆ ಅವಾಗ ಗೊತ್ತಾಗುತ್ತೆ, ಇದೆಲ್ಲ ಮೀನಾಕ್ಷಿ ಪ್ಲಾನಾ ಅಂತ ಮನ್ಸಲ್ಲಿ ಅನ್ಕೊಂತಾರೆ. ಸರಿ ಅಂತ ಹೇಳ್ಬಿಟ್ಟು ಸೌಂದರ್ಯ ಮಾತಾಡ್ಕೊಂಡು ಬರ್ತಾನೆ ಇರ್ತಾಳೆ ಆದಿ ಜೊತೆಗೆ, ಖುಷಿಯಾಗಿ ನಗಾಡ್ಕೊಂಡು. ಇವು ಕುಸುಮವ್ರಿಗೆ, ನನ್ನ ಭಾಗ್ಯ ಇರೋ ಜಾಗದಲ್ಲಿ ಇವಳಿದ್ದಾಳೆ, ಹಿಂಗಾನ ಮಾಡಿ ಇವಳನ್ನ ಈ ಕಡೆ ಕಳಿಸ್ಬೇಕಲ್ಲ, ಏನು ಮಾಡಬೇಕು ಅಂತ ಕುಸುಮವ್ರು ಯೋಚನೆ ಮಾಡ್ತಿರ್ತಾರೆ. ಪಾಪ ಅವ್ರಿಗೆ ಆಲ್ರೆಡಿ ಆದಿಯವ್ರ ಜೊತೆ ಭಾಗ್ಯನ ಜೊತೆ ಇಬ್ಬರು ಖುಷಿಯಾಗಿ ಇರೋದನ್ನ ಕನ್ಸು ಕಾಣ್ಕೊಂಡಿರ್ತಾರಲ್ಲ, ನನ್ನ ಕನಸಿಗೆ ಈ ಥರ ಕನ್ಸು ಕಾಣ್ತಿದ್ದೀನಿ, ಈ ಕನಸಿಗೆ ಕಲ್ಲಾಕಿ ಇವಳು ಅಡ್ಡ ಬಂದುಬಿಟ್ಲು, ನನ್ನ ಕನಸು ಮುಂದುವರಿಯೋಕ್ಕೆ ಬಿಡಲಿಲ್ಲ ಇವಳು ಅಂತ ಅಂದ್ಬಿಟ್ಟು ಕುಸುಮಾರ್ ಮನ್ಸಲ್ಲಿ ಅನ್ಕೊಂತಿರ್ತಾರೆ. ಹೆಂಗಾನ ಮಾಡಿ ಇವಳು ಈ ಕಡೆ ಕಳಿಸ್ಬೇಕಲ್ಲ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ತಾಂಡವ್ಗೂ ಮತ್ತು ಇದು ಶ್ರೇಷ್ಠಂಗೂ ಕನ್ಫ್ಯೂಷನ್, ಯಾರು ಇವಳು ಅಂತ ಅವ್ರಿಗೂ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಕುಸುಮಾರ್ ಏನು ಮಾಡ್ತಾರೆ, ಜೊತೆಲಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇರ್ತಾರಲ್ಲ, ಇವಳನ್ನ ಹೆಂಗಾನ ಮಾಡಿ ಈ ಕಡೆ ಕೆಬ್ಬರಿಸ್ಬೇಕಿರೋ ಮಾಡ್ತೀನಿ ಅಂತ ಯೋಚನೆ ಮಾಡ್ಕೊಂಡು
ಅಯ್ಯೋ ನನ್ನ ಕೈಲಿ ಆಗ್ತಾಯಿಲ್ಲಪ್ಪ, ನನ್ನ ಕೈಯಲ್ಲಿ ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲಪ್ಪ, ಅಯ್ಯೋ ನನಗೊಂಥರ ಆಗ್ತಾಯಿದೆ, ನನಗೆ ಹೊಟ್ಟೆ ಬೆಳೆಸ್ದಂಗೆ ಆಗ್ತಾಯಿದೆ, ನನಗೆ ಆಗ್ತಾಯಿಲ್ಲ ಅಂತ ಕುಸುಮಾರ್ ಅಂತಾರೆ. ಭಾಗ್ಯಂಗೆ ಅವಾಗ ಶಾಕ್ ಆಗುತ್ತೆ. ಅತ್ತೆ ಯಾಕತ್ತೆ, ಏನಾಯ್ತು ಅಂತ ಹೇಳಿ ಎತ್ತಿದೆ. ಅಯ್ಯೋ ಭಾಗ್ಯ, ನಂಗೆ ಇಲ್ಲಿ ಕೂತ್ಕೊಳ್ಳೋಕೆ ಆಗ್ತಿಲ್ಲ ಭಾಗ್ಯ, ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಭಾಗ್ಯ, ನನಗೆ ಆಗ್ತಿಲ್ಲ ಭಾಗ್ಯ ಅಂತ ಅಂದ್ಬಿಟ್ಟು ಕುಸುಮಾರ್ ಹೇಳ್ತಾರೆ. ಹೌದಾ ಅತ್ತೆ, ಒಂದು ಕೆಲಸ ಮಾಡಿ ಅತ್ತೆ, ನೀವು ಇಲ್ಲಿ ಕಿಟಕಿ ಪಕ್ಕ ಬನ್ನಿ, ಕಿಟಕಿ ಪಕ್ಕ ಕೂತ್ಕೊಳ್ಳೋರಂತೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅವಾಗ ಇವರು ಕುಸುಮ, ಬೇಡ ಭಾಗ್ಯ, ನನಗೆ ಅಲ್ಲೂ ಸರಿ ಹೋಗಲ್ಲ, ಬೇಡ ಭಾಗ್ಯ, ನಾನು ಅಲ್ಲೂ ಬರಲ್ಲ ಅಂತ ಹೇಳ್ಬಿಟ್ಟು ಕುಸುಮ ಹೇಳ್ತಾರೆ. ಅವಾಗ ಇವನು ಗುಂಡ ಏನು ಹೇಳ್ತಾನೆ, ತನ್ಮಯಿ, ಅಜ್ಜಿ ಒಂದು ಕೆಲಸ ಮಾಡಿ, ನೀವು ಇಲ್ಲಿ ನನ್ನ ಹತ್ರ ಬನ್ನಿ, ನನ್ನ ಹತ್ರ ಬಂದರೆ ಗಾಳಿ ಚೆನ್ನಾಗಿ ಬರುತ್ತೆ, ಬನ್ನಿ ಇಲ್ಲಿ ಕಿಟಕಿ ಪಕ್ಕ ಬನ್ನಿ ಅಂತ ಅಂದ್ಬಿಟ್ಟು ತನ್ಮಯಿ ಕರಿತಾನೆ. ಅವಾಗ ಇಲ್ಲಪ್ಪ, ನನಗೆ ಅಲ್ಲೂ ಸರಿ ಹೋಗಲ್ಲ, ನಾನು ಅಲ್ಲೂ ಬರಲ್ಲ ಅಂತ ಅಂದ್ಬಿಟ್ಟು ಅಂತಾಳೆ. ಅವಾಗ ಕುಸುಮ ಅಂತಾರೆ. ಅವಾಗ ಇವನು ತನ್ಮಯಿ ಅಂತ ಅಂದ್ಬಿಟ್ಟು ಸೈಲೆಂಟಾಗಿ ಕೂತ್ಕೋತಾನೆ. ತನ್ವಿ ಕೂಡ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ತಾಂಡವ ಶ್ರೇಷ್ಠಾಗಿ ಇಬ್ರಿಗೂ ಯಾಕೆ ಇವ್ರು ಹಿಂಗೆ ಆಡ್ತಿದ್ದಾರೆ ಅಂತ ಶ್ರೇಷ್ಠ, ಏನು ಇವ್ರು ಹಿಂಗೆ ಆಡ್ತಿದಾರಲ್ಲ ಅಂತ ಶ್ರೇಷ್ಠಂಗೆ ಅಲ್ಲೇ ಒಂಥರ ಆಗ್ತಾ ಇರುತ್ತೆ. ಇವರೆಲ್ಲ ಹಿಂಗೆ ಆಡ್ತಿರೋದಕ್ಕೆ ಅವ್ರಿಗೆ ಕುಸುಮಂಗೇನು ಎಬ್ಬರಿಸ್ಬಿಟ್ಟು ಇವಳು ಸೌಂದರ್ಯನ ಈ ಕಡೆ ಕಳಿಸ್ಬೇಕು ಅನ್ನೋದು. ಅವಾಗ ಫ್ರೆಂಡು ಅಂದಾಗ, ಹೇಳಿ ಅಂತ ಅಂದಾಗ, ಫ್ರೆಂಡು ನಂಗೆ ಆ ಜಾಗ ಸರಿ ಹೋಗುತ್ತೆ ಅನಿಸುತ್ತೆ, ನನಗೆ ಆ ಜಾಗ ಬಿಟ್ಕೊಡ್ತೀರಾ, ನಾನು ಅಲ್ಲಿಗೆ ಬರ್ತೀನಿ ಫ್ರೆಂಡು, ಬಿಡ್ತೀಯ ಫ್ರೆಂಡು ಅಂದಾಗ, ಹೋಗಿ ಹೇಳ್ತಿ, ಆಯಿತು ಬನ್ನಿ ಅಂತ ಅಂದ್ಬಿಟ್ಟು ಅಂತಾಳೆ. ಆದಿ ಅಂತಾರೆ. ಅವಾಗ ಕುಸುಮರು, ಸರಿ ಫ್ರೆಂಡು ಆಯಿತು, ನೀನು ಇಲ್ವಾ, ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆದಿನ ಬಾಗಿನ ಪಕ್ಕ ಕೂರಿಸ್ಬೇಕು ಅನ್ನೋದು ಅವ್ರ ಪ್ಲಾನ್ ಆಗಿರುತ್ತೆ ಕುಸುಮರ್ದು. ಆದರೆ ಇವ್ರಿಗೆ ಯಾರಿಗೂ ಅದು ಗೊತ್ತಿರಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಆದಿ ಎದ್ದು ಈ ಕಡೆ ಬರ್ತಾರೆ, ಕುಸುಮ ಹೋಗಿ ಅಲ್ಲಿ ಕೂತ್ಕೋತಾರೆ. ಅವಾಗ ಆದಿ ನಿಂತೇ ಇರ್ತಾರೆ, ಬಾಗಿನ ಹತ್ರ ಕೂತ್ಕೊಳ್ಳಲ್ಲ, ಕುಸುಮರು ಕೂತಿದ್ದ ಜಾಗದಲ್ಲಿ ಆದಿ ಕೂತ್ಕೊಳ್ಳಲ್ಲ, ನಿಂತಿರ್ತಾರೆ. ಅವಾಗ ಇವರು ಬಸ್ಸು ಸಡನ್ನಾಗಿ ಬ್ರೇಕ್ ಹಾಕಿದ ತಕ್ಷಣ ಆದಿ ಹೋಗಿ ಸ್ಲಿಪ್ ಆಗ್ಬಿಟ್ಟು ಬಾಗಿನ ಪಕ್ಕ ಸೀಟಲ್ಲೇ ಕೂತ್ಬಿಡ್ತಾರೆ. ಕುಸುಮರು ಕೂತಿರ್ತಾರಲ್ಲ ಆ ಸೀಟಲ್ಲೇ. ಕುಸುಮರು ತುಂಬಾ ಖುಷಿ ಆಗಿಬಿಡುತ್ತೆ ಬಾಗಿನ ಪಕ್ಕ ಆದಿ ಕೂತಿರೋದು. ಆಮೇಲೆ ಇವಳು ಸೌಂದರ್ಯಂಗೆ, ಎಲ್ಲನೋ ಬಂದು ಇವ್ರು ಕೂತ್ಕೊಂಡ್ಬಿಟ್ರಲ್ಲ ಇಲ್ಲಿ ಅಂದ್ಬಿಟ್ಟು, ಅದೇವ್ರೆ ಬನ್ನಿ, ಹಿಂದೆ ಸೀಟ್ ಖಾಲಿ ಇದೆ, ನಾವು ಅಲ್ಲೋಗೋಣ ಅಂತಾಳೆ. ಅವಾಗ ಆದಿ, ಸರಿ ಆಯಿತು ಬನ್ನಿ ಹೋಗೋಣ ಅಂತ ಆದಿ ಅಂತಾರೆ. ಅವಾಗ ಕುಸುಮರು, ಮತ್ತೆ ಇವರಿಬ್ಬರಿಂದ ಜೊತೆಲಿ ಕೂತ್ಕೊಂಡ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು, ಅಯ್ಯೋ ಯಾಕಮ್ಮ, ನೀನು ಅಲ್ಲೆಲ್ಲ ಹೋಗ್ಬೇಡ, ನೀನು ಇಲ್ಲೇ ಕೂತ್ಕೋ, ಇಷ್ಟು ಸುಂದರವಾಗಿದೆಯಾ ನೀನು ನನ್ನ ಪಕ್ಕ ಕೂತ್ಕೊಂಡ್ರಲ್ವ ಚೆನ್ನಾಗಿ ಕಾಣೋದು, ಇಲ್ಲೇ ಕೂತ್ಕೊಮ್ಮ, ನೀನು ಎದ್ದೋಗ್ಬೇಡ ಅಂತ ಅಂದ್ಬಿಟ್ಟು ಕುಸುಮರು ಅವಳು ಸೌಂದರ್ಯನಿಗೆ ನೈಸಲ್ಲಿ ಹೇಳ್ತಾರೆ. ಅವಳು ಮುಖ ಒಂಥರ ಸೌಂದರ್ಯ ಮಾಡ್ಕೊಂಡು ಆದಿ ಪಕ್ಕ ಕೂತ್ಕೋಬೇಕಾಗಿತ್ತು ಅಂತ ಬಂದಿರ್ತಾಳೆ. ಆಲ್ರೆಡಿ ಮೀನಾಕ್ಷಿ ಕೂಡ ಅಲ್ಲೇ, ಹೋಗು ಇವಾಗ ನಿನ್ನ ಜೊತೆ ಕೂತಿದ್ದಾಳೆ, ಜೀವನ ಪೂರ್ತಿ ನಿನ್ನ ಜೊತೆನೇ ಅವಳು ಇರಬೇಕು, ಆ ಥರ ನಾನು ಮಾಡ್ತೀನಿ. ಈ ಮೀನಾಕ್ಷಿ ಒಂದು ಕೆಲಸ ಮಾಡಿದ್ಮೇಲೆ ಮಾಡ್ದಲ್ಲೇ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಮೀನಾಕ್ಷಿ ಅನ್ಕೊಂತಿರ್ತಾಳೆ ಸೌಂದರ್ಯಂಗೂ ಆದಿಗೂ ಮದುವೆ ಮಾಡಬೇಕು ಅಂತ. ಇಲ್ಲಿ ಕುಸುಮ ಅವರು ಆದಿ ಪಕ್ಕ ಬಾಗಿನ ಪಕ್ಕ ಆದಿನ ಕೂರಿಸ್ಬಿಟ್ಟು, ಹಿಂಗೆ ನೀವು ಜೀವನ ಪೂರ್ತಿ ಜೊತೆಗೇ ಇರಬೇಕು, ಹಿಂಗೆ ಇರಬೇಕು, ನಿಮ್ಮನ್ನು ಹಿಂಗೆ ಇರೋಂಗೆ ನಾನು ಮಾಡ್ತೀನಿ ಅಂತ ಕುಸುಮಾರ್ ಅನ್ಕೊಂತಿರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಆದಿ ಅವರು ಮಹಿ ಹೇಳಿರ್ತಾರಲ್ಲ ಗಾಡಿ ರೆಡಿ ಮಾಡ್ಬೇಕಾರೆ, ಅಣ್ಣ ನಿಮ್ಮಿಬ್ರು ಜೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಆದಿಯವ್ರು ನೆನೆಸ್ಕೊಂಡು ಬಾಗಿನ ಪಕ್ಕ ಕೂತ್ಕೊಂಡು ಆದಿಯವ್ರು ನೆನೆಸ್ಕೊಂತಾರೆ. ಕುಸುಮವ್ರು ತುಂಬಾ ಖುಷಿಯಾಗುತ್ತೆ ಇವ್ರಿಬ್ರು ಜೊತೆಲಿ ಕೂತಿರೋದು. ಈ ಕಡೆ ಏನಾಗುತ್ತೆ, ತಾಂಡವ್ ಶ್ರೇಷ್ಠಗಂತೂ ಇವ್ರ ಜೊತೆ ಕೂತಿರೋದಕ್ಕೆ ಶ್ರೇಷ್ಠನ ಮುಖ ನೋಡ್ಬೇಕು, ಒಳ್ಳೆ ಹಳ್ಳನೇ ಕುಡ್ದೋರ ಥರ ಆಗಿರುತ್ತೆ ಮುಖ. ಈ ಥರ ಇರುತ್ತೆ ಸ್ನೇಹಿತರ ಸಿಚುವೇಶನು. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭಾಗ್ಯ ಆದಿ ಹತ್ರ ಆಗ್ತಾರಾ, ಅಥವಾ ತಾಂಡವು ಬಾಗಿನ ಗಂಡ ತನ್ವಿ ಮತ್ತು ಗುಂಡು ಅವ್ರ ಅಪ್ಪ ಇವನೇ ಕುಸುಮರ ಮಗ ತಾಂಡವೆ ಅಂತ ಏನಾರು ಆದಿ ಗೊತ್ತಾಗುತ್ತಾ, ಮುಂದೆ ಏನಾಗುತ್ತೆ, ಆ ಕಡೆಯಿಂದ ವಾಪಸ್ ಬರ್ಬೇಕಾದ್ರೆ ಆದಿ ಭಾಗ್ಯ ಖುಷಿಯಾಗಿ ಬರ್ತಾರಾ ಏನು ಅಂತ ಅಂದ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಸಪೋರ್ಟ್ ಮಾಡಿದ್ರೆ ತುಂಬ ಧನ್ಯವಾದಗಳು. ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ, ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಒಂದು ಸಬ್ಸ್ಕ್ರಿಪ್ಷನಿಂದ ನಮಗೂ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.